ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ಬಾರಿ ಮಳೆಯ ಕೊರತೆ ಕಾಣಿಸ್ಕೊಳ್ತಾ ಇದೆ. ಮಳೆಯ ಕೊರತೆ ಹಿನ್ನೆಲೆ ಬರಗಾಲ ಸಿದ್ಧತೆಯನ್ನ ಸರ್ಕಾರ ಆರಂಭಿಸಿದೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ಬಾರಿ ಮಳೆಯ ಕೊರತೆ ಕಾಣ್ತಾ ಇದೆ. ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಬರಗಾಲದ ಸಿದ್ಧತೆಯನ್ನ ಸರ್ಕಾರ ಆರಂಭಿಸಿದೆ. ಎಲ್ಲಾ ಡಿಸಿಗಳಿಗೆ, ಜಿಲ್ಲಾ ಪಂಚಾಯತ್ ಸಿಒಗಳಿಗೆ ವರದಿಯನ್ನ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಸಿಎಂ ಪರಮೇಶ್ವರ್ ಸೂಚನೆಯನ್ನ ಕೊಟ್ಟಿದ್ದಾರೆ. 60%ಕ್ಕಿಂತ ಕಡಿಮೆ ಮಳೆ ಎಲ್ಲೆಲ್ಲಾಗಿದೆ ಆ ಪ್ರದೇಶವನ್ನ ಗುರುತಿಸಿ 3 ವಾರಗಳ ಕಾಲ ಮಳೆ ಆಗದೇ ಇರುವ ಪ್ರದೇಶಗಳ ವರದಿಯನ್ನ ಸಲ್ಲಿಕೆ ಮಾಡಿ ಸರ್ಕಾರದ ಮಾನದಂಡವನ್ನು ಅನುಸರಿಸಿ ವರದಿಯನ್ನ ಸಲ್ಲಿಸೋದಕ್ಕೆ ಸಿಎಂ ಹಾಗೆ ಡಿಸಿಎಂ ಎಲ್ಲ ಜಿಲ್ಲಾ ಸಿಒಗಳಿಗೆ ಮತ್ತು ಎಲ್ಲ ಅಧ್ಯಕ್ಷರು ತಿಳಿಸಿರುವಂಥದ್ದು. ಮಳೆಯ ಕೊರತೆ ಹಿನ್ನೆಲೆ ಬರಗಾಲದ ಸಿದ್ಧತೆಯನ್ನು ಸರ್ಕಾರ ಈಗ ಶುರು ಮಾಡಿದೆ. ಕೆಲವೊಂದು ಕಡೆ ಮಳೆ ಆದರೆ ಕೆಲವೊಂದು ಕಡೆ ಮಳೆ ಆಗ್ತಾ ಇಲ್ಲ. ಕುಡಿಯುವ ನೀರಿಗೂ ಹಾಹಾಕಾರ ಅನ್ನುವಂಥ ಪರಿಸ್ಥಿತಿ. ಕೆಲವೊಂದು ಕಡೆ ಮಳೆ ನಂಬಿಕೊಂಡು ರೈತರು ಬೆಳೆಗಳನ್ನು ಬಿತ್ತನೆ ಮಾಡಾಗಿದೆ. ಸೊ ಇಂತಹ ಸಂದರ್ಭಗಳಲ್ಲಿ ಈಗ ಅಟ್ಲೀಸ್ಟ್ ಅಂತಹ ಜಾಗಗಳನ್ನು ಗುರುತಿಸಿ ಏನೆಲ್ಲ ಕ್ರೈಟೀರಿಯಾಗಳನ್ನ ತಗೋಬಹುದು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಗೋಬಹುದು ಅನ್ನೋ ಕಾರಣಕ್ಕೀಗ ಸರ್ಕಾರ ಭರದ ಸಿದ್ಧತೆಗಳನ್ನ ಶುರು ಮಾಡಿಕೊಂಡಿದೆ. ಏನು ಕುಡಿಯುವ ನೀರು ಮತ್ತು ಮೇವು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ದನಕರುಗಳು ಏನಿದೆಯಲ್ಲ ಅವುಗಳಿಗೆ ಕೂಡ ಕುಡಿಯುವ ನೀರಾಗಿರ್ಬಹುದು, ಮೇವು ಕೂಡ ಸಿಕ್ಕಾಪಟ್ಟೆ ಹೊಂದಿಸ್ಕೋಬೇಕಾಗತ್ತೆ. ಇನ್ನು ಕುಡಿಯುವ ನೀರಿನ ಅಭಾವ ಇರುವಂಥ ಪ್ರದೇಶಗಳಿಗೆ ಸುಮಾರು 5 ಕೋಟಿ ರೂಪಾಯಿಗಳಂತೆ ಅನುದಾನವನ್ನು ಕೊಡೋದಕ್ಕೆ ಕೂಡ ಮೀಸಲಿಡಲಾಗಿದೆ.